ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ವಿಶ್ವದೃಶೇ ನಮಃ. ಓಂ ತ್ವಂ ಕುತ್ಸೇನಾಭಿಷುಷ್ಟಮಿಂದ್ರಾಶುಷಂ ಯುಧ್ಯ ಕುಯವಂ ಗವಿಷ್ಟೌ ದಶಪ್ರಪಿತ್ವೇ ಅಧ ಸೂರ್ಯಸ್ಯ ಮುಷಾಯಶ್ಚಕ್ರಮವಿವೇಹೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ 244ನೇಯ ವಿಶ್ವದೃಕ್ ಅಥವಾ ವಿಶ್ವದೃಕ್, ಒಂದರಲ್ಲಿ ಮಹಾಪ್ರಾಣ, ಒಂದರಲ್ಲಿ ಅಲ್ಪಪ್ರಾಣ, ಹೀಗೆ ವ್ಯತ್ಯಾಸ ಇದೆ. ಆ ನಾಮವನ್ನು ಮತ್ತು ನಾಮಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರವನ್ನು ಕೂಡ ನಾವು ನೋಡಲಿಕ್ಕೆ ತೊಡಗಿದ್ದೇವೆ. ಈ ಬೃಹತಿ ಮಂತ್ರಕ್ಕೆ ಮೂಲವಾದಂಥ ಋಗ್ವೇದ ಏನಿದೆ, ಆ ಋಗ್ವೇದದ 6ನೇ ಮಂಡಲದ 31ನೇ ಸೂಕ್ತದಲ್ಲಿ ಬರುವಂಥ ಮಂತ್ರವನ್ನು ಕೂಡ ನಾವು ಸಾಯಣ ಭಾಷ್ಯಕ್ಕನುಸಾರವಾಗಿ ನೋಡಿದ್ದೇವೆ. ಹಾಗೆಯೇ ಋಗ್ವೇದದ ಮೂಲ ಮಂತ್ರಗಳಿಗೆ ಅರ್ಥವನ್ನು ಮಾಡಿರುವ ಭಗವಂತಾಚಾರ್ಯರು ಹೇಳಿರುವಂತಹ ಅರ್ಥಗಳನ್ನು ಕೂಡ ನೋಡಿದ್ದೇವೆ. ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿ ಹೇಳಿದ ಅರ್ಥ ಸಾಯಣಾಚಾರ್ಯರ ಭಾಷ್ಯಾನುಸಾರಿ, ಅದನ್ನು ಕೂಡ ನೋಡಿದ್ದೇವೆ. ಮತ್ತೆ ಸಂಪಾದಿತವಾದ ರಘುನಾಥ ಸ್ವಾಮಿಗಳು ಯಾವ ಸಂಪಾದಿತ ಪಾಠವನ್ನು ಅನುಸರಿಸಿದ್ದಾರೋ ಅದಕ್ಕನುಸಾರವಾಗಿ ನಾನು ಹೇಳಿದಂಥ ಅನ್ವಯಾರ್ಥವನ್ನು ಕೂಡ ತಾವೆಲ್ಲ ಶ್ರವಣ ಮಾಡಿದ್ದೀರಿ. ರಘುನಾಥ ಸ್ವಾಮಿಗಳ ಬೃಹತಿ ಮತ್ತು ಭಗವಂತಾಚಾರ್ಯರ ಬೃಹತಿ, ಭಗವಂತಾಚಾರ್ಯರು ಅನುಸರಿಸುವ ಬೃಹತಿ ಮಂತ್ರ, ಹಾಗೆ ರಘುನಾಥ ಸ್ವಾಮಿಗಳು ಅನುಸರಿಸುವಂಥ ಬೃಹತಿ ಮಂತ್ರ, ಅವೆರಡೂ ಕೂಡ ವಿಭಿನ್ನವಾಗಿವೆ. ಎಲ್ಲಿ ಪದಗಳನ್ನು ಛೇದ ಮಾಡಲಿಕ್ಕೆ ಸಾಧ್ಯವೋ ಅಲ್ಲಿ ಪದಗಳನ್ನು ಛೇದ ಮಾಡಿರ್ತಾರೆ ರಘುನಾಥ ಸ್ವಾಮಿಗಳು. 36 ಅಕ್ಷರ ಆಗಬೇಕು ಒಂದು ಬೃಹತಿಯಲ್ಲಿ. ಒಂದು ಪಾದದಲ್ಲಿ 9 ಅಕ್ಷರ, ಹಾಗೆ 9ನ್ನ 4ರಿಂದ ಗುಣಿಸಿದರೆ 36 ಅಕ್ಷರ ಆಗಬೇಕು. ಕೆಲವು ಬಾರಿ 34, 35 ಅಕ್ಷರಗಳಾಗಿರ್ತವೆ, ಕೆಲವು ಬಾರಿ 37, 38 ಅಕ್ಷರಗಳಾದರೂ ಆಗಿರ್ತವೆ. ಅಂತೂ ಯಾವುದೇ ಪದವನ್ನು ನಡುವೆ ಒಡೆಯದೆ ವಾಕ್ಯದಲ್ಲಿರುವಂಥ ಪದಗಳನ್ನು ಮಾತ್ರ ಬೇರ್ಪಡಿಸಿ ಬೃಹತಿಯ ಸಂಪಾದನೆ ಏನಿದೆ ಅದನ್ನು ರಘುನಾಥ ಸ್ವಾಮಿಗಳು ಅನುಸರಿಸಿದ್ದಾರೆ. ಆದರೆ ಪದಗಳನ್ನೇ ಒಡೆದು ಅಲ್ಲಿರುವಂಥ ಅಕ್ಷರಗಳಿಗೆ ಅನುಗುಣವಾಗಿ 36 ಸಂಖ್ಯೆಯ ಬೃಹತಿ ಮಂತ್ರವನ್ನು ಅನುವಾದ ಮಾಡಿಕೊಂಡಿದ್ದಾರೆ ಭಗವಂತಾಚಾರ್ಯರು. ಅದನ್ನು ಕೂಡ ನಾವೆಲ್ಲ ಈಗಾಗಲೇ ನೋಡಿದ್ದೇವೆ. ಆದರೆ ಭಗವಂತಾಚಾರ್ಯರು ಮೂಲ ಋಗ್ವೇದದ ಮಂತ್ರಕ್ಕೆ, ಯಾವ ಋಗ್ವೇದದ ಮೂಲವನ್ನು ಇಟ್ಕೊಂಡು ಈ ಬೃಹತಿ ಮಂತ್ರಗಳೆಲ್ಲ ಹೊರಟಿವೆಯೋ ಆ ಮೂಲ ಋಗ್ವೇದದ ಮಂತ್ರಕ್ಕೆ ಭಗವಂತಾಚಾರ್ಯರು ಅರ್ಥ ಹೇಳಿದ್ದಾರೆ ಹೊರತು ತಾವು ಯಾವ ಸಂಪಾದನೆಯನ್ನು ಅನುಸರಿಸಿದ್ದಾರೋ ಆ ಬೃಹತಿ ಮಂತ್ರಗಳಿಗಾಗಲಿ ಅಥವಾ ರಘುನಾಥ ಸ್ವಾಮಿಗಳು ಯಾವ ಸಂಪಾದನೆಯನ್ನು ಅನುಸರಿಸಿದ್ದಾರೋ ಆ ಬೃಹತಿ ಮಂತ್ರಗಳಿಗಾಗಲಿ ಅವರ ಅರ್ಥ ಹೇಳಿಲ್ಲ. ಅವರೇ ಅರ್ಥ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ಅವರ ಅರ್ಥ ಹೇಳಿರುವುದು ಮೂಲ ಋಗ್ವೇದಕ್ಕೆ. ಆದ್ದರಿಂದ ಆ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಏನು ಅರ್ಥ ಅವರ ದೃಷ್ಟಿಯಲ್ಲಿದೆ ಅಂತ ಅನ್ನೋದನ್ನ ನಾವು ಊಹೆ ಮಾಡಬೇಕಷ್ಟೆ. ಮತ್ತು ಅವರ ದೃಷ್ಟಿಯಲ್ಲಿ ಈ ಮಂತ್ರ, ಈಗ ನಾವು ನೋಡ್ತಿರುವಂಥ ವಿಶ್ವದೃಕ್ ಅನ್ನುವ ನಾಮ 241ನೇದ್ದು. ರಘುನಾಥ ಸ್ವಾಮಿಗಳ ದೃಷ್ಟಿಯಿಂದ ಇದು 244ನೇದ್ದು. ಒಂದು ಬೃಹತಿ ಮಂತ್ರಕ್ಕೆ ಅರ್ಥವನ್ನು ಹೇಳುವಾಗ ಪದಗಳ ಒಂದು ಪೂರ್ಣವಾದಂಥ ಒಂದು ಪದ, ವಾಕ್ಯವೊಂದನ್ನು ಛೇದಿಸಿ ಅದರಲ್ಲಿರುವಂಥ ಪದಗಳನ್ನು ಗಮನಿಸಿದರೆ ಪದಗಳು ಎಲ್ಲೂ ನಡುವೆ ಚಿನ್ನ ಆಗಬಾರ್ದು. ವಾಕ್ಯ ನಡುವೆ ಚಿನ್ನ ಆದರೂ ತೊಂದರೆ ಇಲ್ಲ, ಒಂದು ಇಡೀ ಪದ ಇರಬೇಕು. ಹಾಗಿದ್ರೆ ಅದಕ್ಕೆ ಅರ್ಥ ಹೇಳುವುದು ಸುಲಭ ಆಗ್ತದೆ. ಆ ದೃಷ್ಟಿಯಿಂದ ರಘುನಾಥ ಸ್ವಾಮಿಗಳು ಯಾವ ಸಂಪಾದನೆಯನ್ನು ಅನುಸರಿಸಿದ್ದಾರೋ ಆ ಸಂಪಾದನೆಯನ್ನು ನಾನು ಇಟ್ಕೊಂಡಿದ್ದೇನೆ. ಇವತ್ತು ಯಜ್ಞಗಳು, ಬೃಹತಿ ಸಹಸ್ರ ಯಾಗ ನಡೆಯುವುದೆಲ್ಲವೂ ಕೂಡ ರಘುನಾಥ ಸ್ವಾಮಿಗಳು ಯಾವ ಸಂಪಾದನೆಯನ್ನು ಮಾಡಿದ್ದಾರೋ ಅಥವಾ ಯಾವ ಸಂಪಾದನೆಯನ್ನು ಅನುಸರಿಸಿದ್ದಾರೋ ಅದಕ್ಕನುಗುಣವಾಗಿಯೇ ಬೃಹತಿ ಯಾಗ ನಡೆಯುವುದು ಕೂಡ. ಹೀಗೆ ಸಂಪಾದಿತ ಮಂತ್ರದ ಸ್ವರೂಪ ಮತ್ತು ಸಂಖ್ಯೆ ಇದು ರಘುನಾಥ ಸ್ವಾಮಿಗಳದು. ಆದರೆ ಅದಕ್ಕೆ ಅರ್ಥ ಮಾತ್ರ ಮೂಲ ಋಗ್ವೇದದ ಅರ್ಥಗಳು, ಏನು ಭಗವಂತಾಚಾರ್ಯ ಹೇಳಿದ್ದಾರೆ ಅಧ್ಯಾತ್ಮ ಪರವಾದ ಅರ್ಥ, ಅದನ್ನು ನಾನು ಇಟ್ಕೋತಾ ಇದ್ದೇನೆ.
ರಘುನಾಥ ಸ್ವಾಮಿಗಳು ಸಾಯಣಾಚಾರ್ಯರ ಭಾಷ್ಯವನ್ನು ಅನುಸರಿಸಿರುವುದರಿಂದ ಆ ಮೂಲ ಅಧ್ಯಾತ್ಮದ ಅರ್ಥವನ್ನು ನಾವು ಅನೇಕ ಬಾರಿ ಕಾಣಲಿಕ್ಕಾಗೋದಿಲ್ಲ, ಅಥವಾ ನಮ್ಮ ಪರಿಶ್ರಮದಿಂದ ಮೂಲ ಅಧ್ಯಾತ್ಮದ ಅರ್ಥವನ್ನು ನಾವು ಕಂಡು ಹಿಡ್ಕೊಳ್ಬೇಕಾಗ್ತದೆ. ಅನೇಕ ಕಡೆ ಭಗವಂತಾಚಾರ್ಯರು ಅಧ್ಯಾತ್ಮದ ಅರ್ಥವನ್ನು ಹೇಳಿರುವುದರಿಂದ ಅದನ್ನೇ ಸಂಪಾದನೆ ಬೃಹತಿ ಮಂತ್ರ ರಘುನಾಥ ಸ್ವಾಮಿಗಳದು, ಮಂತ್ರದ ಸ್ವರೂಪ ರಘುನಾಥ ಸ್ವಾಮಿಗಳದು, ಅದರ ಅರ್ಥ ಭಗವಂತಾಚಾರ್ಯರು. ನಡುವೆ ಅನೇಕ ಬಾರಿ ನನ್ನ ಅರ್ಥಗಳನ್ನು ಕೂಡ ಹೇಳಿದ್ದೇನೆ. ರಘುನಾಥ ಸ್ವಾಮಿಗಳ ಸಂಪಾದನೆಗಿಂತ ಈ ಭಗವಂತಾಚಾರ್ಯ ಸಂಪಾದನೆ ಹೀಗೆ ಭಿನ್ನವಾಗಿದೆ. ಚಂತ ಚರ್ಷಣಯೋ ವಿವಾಚಸ್ತ್ವದ್ಭಿಯೇಂದ್ರ ಪಾರ್ಥಿವಾನಿ ವಿಶ್ವ ಅಚ್ಯುತ ಚಿಚ್ಚಾವಯಂತೆ ರಜಾಂಸಿ ದ್ಯಾವ ಕ್ಷಾಮ ಪರ್ವತ ಹೀಗಿದೆ. ಇದು 241ನೇ ಬೃಹತಿ ವಿಶ್ವದೃಕ್ ಅನ್ನೋದಕ್ಕೆ ಸಂಬಂಧಪಟ್ಟದ್ದು. ಹಿಂದೆ ಅವೋಚಂತ ಅಂತ ಬಂದಿದೆ. ಅವೋಚಂತ ಅನ್ನುವುದೊಂದು ಪದ. ಆ ಅವೋಚಂತ ಅನ್ನುವ ಪದದಲ್ಲಿ ಅವೋ ಅಂತನ್ನುವುದು ಹಿಂದಿದೆ ಹಿಂದಿನ ಮಂತ್ರಕ್ಕೆ, ಚಂತ ಅಂತನ್ನುವುದು ಈಗಿನ ಮಂತ್ರದಲ್ಲಿದೆ ಈ ಭಗವಂತಾಚಾರ್ಯರ ದೃಷ್ಟಿಕೋನದಲ್ಲಿ. ಹಾಗಿದ್ದಾಗ ಆ ಚಂತ ಮೊದಲಾದ ಶಬ್ದಗಳಿಗೆ ಅರ್ಥ ಹೇಳುವುದು ಹೇಗೆ? ಅವೋ ಅಂತ ಹಿಂದಿದೆ, ಚಂತ ಅಂತ ಇಲ್ಲಿದೆ, ಅದಕ್ಕೆ ಅರ್ಥ ಹೇಳುವುದು ಹೇಗೆ ಅಂತ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗ್ತದೆ. ಅದಕ್ಕಾಗಿ ಅವರೇ ಅರ್ಥ ಹೇಳಿಬಿಟ್ಟಿದ್ರೆ ಆಗ್ತಿತ್ತು. ಮೂಲ ಋಗ್ವೇದದ ಮಂತ್ರಗಳಿಗೆ ಅರ್ಥ ಹೇಳುವ ಬದಲು ತಾವು ಯಾವ ಸಂಪಾದನೆ ಅನುಸರಿಸಿದ್ದಾರೋ ಆ ಮಂತ್ರಗಳಿಗೆ ಅವರೇ ಅರ್ಥ ಹೇಳಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಾನು ಅಭಿಪ್ರಾಯ ಪಡುವುದು. ಅದಕ್ಕಾಗಿ ಇರಲಿ, ಈಗ ಹಿಂದಿನವರು ಸಾಯಣಾಚಾರ್ಯರು, ರಘುನಾಥ ಸ್ವಾಮಿಗಳು, ಭಗವಂತಾಚಾರ್ಯರು ಮೊದಲಾದವರು ಏನು ನಮಗೆ ಬಿಟ್ಟು ಹೋಗಿದ್ದಾರೆ ಒಂದು ಶಾಸ್ತ್ರ ಸಂಪತ್ತನ್ನು, ಅದನ್ನು ಅನುಸರಿಸಿ ನನ್ನ ಅಭಿಪ್ರಾಯಗಳನ್ನು ಸೇರಿಸಿ ಈ ಬೃಹತಿ ಮಂತ್ರಗಳಿಗೆ ಅರ್ಥ ಹೇಳುವಂತಹ ಪ್ರಯತ್ನ ನಾನು ಮಾಡ್ತಿದ್ದೇನೆ. ಮಧ್ಯೆ ಅನೇಕ ಕಡೆ ಸರ್ವಮೂಲದ ಉಲ್ಲೇಖಗಳನ್ನು ಕೂಡ ನಾನು ತಗೊಂಡಿರ್ತೇನೆ, ಅದನ್ನೆಲ್ಲ ತಾವು ನೋಡಿದ್ದೀರಿ. ಈಗ ವಿಶ್ವದೃಕ್ ಅಥವಾ ವಿಶ್ವದೃಕ್, ಮೊದಲನೇದು ಅಲ್ಪಪ್ರಾಣ, ಎರಡನೇದು ಮಹಾಪ್ರಾಣ, ಇಷ್ಟೇ ವ್ಯತ್ಯಾಸ ಇರುವುದು. ಅದಕ್ಕೆ ವಿಶ್ವದೃಕ್ ಅಂತ ಆದಾಗ, ವಿಶ್ವದೃಕ್ ಅಂತ ಆದಾಗ ಏನೇನು ವ್ಯತ್ಯಾಸ ಆಗ್ತದೆ ಅನ್ನೋದನ್ನೆಲ್ಲ ಸ್ವಲ್ಪ ಕಳೆದ ದಿವಸ ನೋಡಿದ್ದೀವಿ. ಇವತ್ತು ಮತ್ತೊಂದಿಷ್ಟು ಅದನ್ನು ನೋಡಬೇಕು. ಒಬ್ಬ ಕುತ್ಸ ಅಂತ ಒಬ್ಬ ರಾಜ, ಶುಷ್ಣ ಮತ್ತು ಕುಯವ ಅನ್ನುವಂಥ ರಾಕ್ಷಸರು, ಈ ಅರ್ಥ ಅದು ನನಗೆ ಹೆಚ್ಚು ಇಷ್ಟ ಆಗೋದಿಲ್ಲ. ನಮ್ಮ ಜೀವನದಲ್ಲಿ ಬೃಹತಿ ಮಂತ್ರವನ್ನು ನಾವು ನಮ್ಮ ಅನುಸಂಧಾನಕ್ಕೆ ತಂದುಕೊಂಡಾಗ ಅದರಲ್ಲಿ ನಮಗೇನು ಅರ್ಥ ಸಿಗಬೇಕಾಗಿದೆ ಅದು ನನಗೆ ಬಹಳ ಮುಖ್ಯ ಆಗ್ತದೆ. ಅದಕ್ಕಾಗಿ ಅಧ್ಯಾತ್ಮಪರವಾದಂಥ ಅರ್ಥವನ್ನೇ ನಾನು ಭಗವಂತಾಚಾರ್ಯ ಹೇಳಿದ್ದೀನಿ ಇಟ್ಕೊಂಡಿರ್ತೇನೆ. ಒಂದು ವೇಳೆ ಭಗವಂತಾಚಾರ್ಯರು ಅಧ್ಯಾತ್ಮದ ಅರ್ಥವನ್ನು ಹೇಳದೇ ಹೋದಾಗ ಆಗ ನನ್ನ ಬುದ್ಧಿಯ ಮಟ್ಟಕ್ಕೆ ತಕ್ಕಂತೆ ನಾನು ಅಧ್ಯಾತ್ಮದ ಅರ್ಥವನ್ನು ಹುಡುಕುವ ಪ್ರಯತ್ನ ಮಾಡಿರ್ತೇನೆ. ಇಲ್ಲೀಗ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಭಗವಂತಾಚಾರ್ಯರು. ಪರಮೇಶ್ವರನೇ, ನನಗೆ ನೀನು ನಿವೃತ್ತ ಧರ್ಮವನ್ನು ಉಪದೇಶ ಮಾಡಬೇಕು. ನಿವೃತ್ತ ಧರ್ಮಕ್ಕೆ ಕುತ್ಸ ಅಂತ ಯಾಕಂತಾರೆ? ಕುತ್ಸಿತವಾದ ಪಾಪವನ್ನು ಅದು ಉತ್ಸಾದನ ಮಾಡುವುದರಿಂದ, ನಾಶ ಮಾಡುವುದರಿಂದ ನಿವೃತ್ತ ಧರ್ಮಕ್ಕೆ ಕುತ್ಸ ಅಂತಾರೆ. ಮತ್ತೆ ಒಂದು ಬಲ, ಎಂದೂ ಕ್ಷೀಣವಾಗದ ಬಲ ಅಂದರೆ ಜ್ಞಾನದ ಬಲ, ಅದನ್ನೂ ಕೊಡು, ಧರ್ಮವನ್ನು ಜ್ಞಾನವನ್ನು ಕೊಡು ಅಂತ ಅರ್ಥ. ಮುಂದೆ ಗವಿಷ್ಟಿ ಅಂದರೆ ಪರೋಕ್ಷ ಜ್ಞಾನ ಅಂತ ಅರ್ಥ ಮಾಡಿದ್ದಾರೆ ರಘುನಾಥ ಭಗವಂತಾಚಾರ್ಯರು. ಪರೋಕ್ಷ ಜ್ಞಾನ ಬಂದಾದ್ಮೇಲೆ ಮುಂದೆ ಅಪರೋಕ್ಷ ಜ್ಞಾನವನ್ನು ಕೊಡು ಅಂತ. ನಾನು ಅದಕ್ಕೆ ಒಂದು ಸ್ವಲ್ಪ ಬದಲಾವಣೆಯನ್ನು ಕೂಡ ಹೇಳಿದ್ದೆ. ಪರೋಕ್ಷ ಜ್ಞಾನ ಬಂದಾದ್ಮೇಲೆ ಮಾನಸಾಪರೋಕ್ಷ ಬರ್ತದೆ, ಆ ಮಾನಸಾಪರೋಕ್ಷ ಬಂದಾದ್ಮೇಲೆ ಸ್ವರೂಪಾಪರೋಕ್ಷ ಬರ್ತದೆ. ಅದರಿಂದ ಗವಿಷ್ಟಿ ಅಂದರೆ ಪರೋಕ್ಷ ಜ್ಞಾನವೂ ಆಗಬಹುದು, ಮಾನಸಾಪರೋಕ್ಷವೂ ಆಗಬಹುದು. ಅದು ಬಂದ ನಂತರ ನಮಗೆ ಮತ್ತೊಂದು ಕುಯವ, ಕುಯವ ಅಂದರೆ ಯಾವುದೇ ರಾಕ್ಷಸನಲ್ಲ ಹೊರತು ಈ ಸ್ವರೂಪಾಪರೋಕ್ಷ, ಅದನ್ನು ನಾವು ಪಡ್ಕೊಳ್ಬೇಕಾಗಿದೆ. ಕುತ್ಸಿತವಾದ ನಮ್ಮ ಜ್ಞಾನದ ಕೊರತೆ, ತಪ್ಪು ತಿಳುವಳಿಕೆ, ಸಂಶಯ ಮೊದಲಾದ್ದೆಲ್ಲವನ್ನು ಹೊಡೆದೋಡಿಸುವುದರಿಂದ ಕುಯವ ಅಂದರೆ ಸ್ವರೂಪಾಪರೋಕ್ಷ, ಅದನ್ನು ನೀನು ನಮಗೆ ಕೊಡಬೇಕು. ಇಷ್ಟು ಕೊಟ್ಟಾದ ಮೇಲೆ ನಮ್ಮದ್ದು ಏನು ಕೆಟ್ಟದು ಅಂತಿದೆ ಆ ಕೆಟ್ಟದ್ದೆಲ್ಲವನ್ನು ಕೂಡ ನೀನು ನಾಶ ಮಾಡಿಬಿಡಬೇಕು. ಸ್ವರೂಪಾಪರೋಕ್ಷ ಬಂದ ಮೇಲೆ ಇನ್ನು ಮಾಡಬೇಕಾದ್ದೇನಿಲ್ಲ. ನಮ್ಮಲ್ಲಿ ಏನು ಪ್ರಾರಬ್ಧ ಕರ್ಮಗಳಿವೆ ಕೆಟ್ಟದ್ದು, ಅದೆಲ್ಲವನ್ನು ನೀನು ಕಳೆದು ಹಾಕಬೇಕು. ಮುಕ್ತಿಗೆ ಪ್ರತಿಬಂಧಕವಾದಂಥ ಪುಣ್ಯ ಇದ್ದರೆ ಪುಣ್ಯವನ್ನು ನೀನು ತೆಗೆದು ಹಾಕಬೇಕು. ಯಾವ ಪುಣ್ಯದಿಂದ ನಾವು ಸಂಸಾರದಲ್ಲಿ ಮತ್ತಷ್ಟು ಕಾಲ
ಮುಂದುವರಿಯುವಂಥ ಅನಿವಾರ್ಯತೆ ಇರ್ತದ ಅಂಥ ಪುಣ್ಯವನ್ನು ಕೂಡ ನೀನು ಕಳೆದು ಹಾಕಬೇಕು. ಅಧ ಅಂದರೆ ಆಮೇಲೆ, ಅವಿವೇಹೆ ಅಂದರೆ ನಾಶ ಮಾಡಬೇಕು. ರಪಾಂಸಿ ಅಂತ ಅನ್ನೋದು ಮುಂದಿನ ಮಂತ್ರಕ್ಕೆ ಸಂಬಂಧಪಟ್ಟದ್ದಿದೆ. ಆದ್ದರಿಂದ ಅದನ್ನು ನಾವಿಲ್ಲಿ ಇಟ್ಕೊಳ್ಬೇಕಾಗಿಲ್ಲ. ಹೀಗೆ ಆ ಮಂತ್ರಕ್ಕೆ ಅರ್ಥ ಆಗಿದೆ. ಇಷ್ಟೆಲ್ಲ ಆದ್ಮೇಲೆ ನೀನು ಏನು ಮಾಡಬೇಕು? ಈ ಮುಕ್ತಿ ಸಿಕ್ಕ ಮೇಲೆ ನಮಗೆ ನಮ್ಮ ಸ್ವರೂಪಾನಂದ ಆವಿರ್ಭೂತ ಆಗಬೇಕು. ಅದಕ್ಕಾಗಿ ನಿನ್ನ ಕಾಲಚಕ್ರ ಎಲ್ಲದಕ್ಕೂ ನಿಯಂತ್ರಕವಾಗಿ, ಕೆಲವುದಕ್ಕೆ ಪ್ರತಿಬಂಧಕವಾಗಿ, ಕೆಲವುದಕ್ಕೆ ಉತ್ತೇಜಕವಾಗಿ ಏನಿದೆ, ಆ ಕಾಲಚಕ್ರವನ್ನು ನೀನು ದೂರ ಸರಿಸಬೇಕು. ಆ ಚಕ್ರ ದೂರ ಹೋದರೆ ಆವಾಗ ನಮಗೆ ಮುಕ್ತಿಯ ಆನಂದವೂ ಸಿಗ್ತದೆ, ಮತ್ತು ನಾವು ಜನನ ಮರಣ ರಹಿತರೂ ಕೂಡ ಆದೇವು ಅಂತ ಇಷ್ಟಿದು ಎಲ್ಲ ಭಗವಂತಾಚಾರ್ಯದೇ ಅರ್ಥ ಹೆಚ್ಚು ಕಡಿಮೆ. ಮಾನಸಾಪರೋಕ್ಷ ಆದಮೇಲೆ ಸ್ವರೂಪಾಪರೋಕ್ಷ ಅನ್ನೋದೊಂದನ್ನು ಮಾತ್ರ ಒಂದು ಪ್ರತ್ಯೇಕ ಅರ್ಥವನ್ನು ನಾನು ಇಟ್ಕೊಂಡಿದ್ದೇನೆ. ಅಲ್ಲಿ ವಿಶ್ವಂ ಅಂದರೆ ಎಲ್ಲದು ಅಂತ ಅರ್ಥ. ಎಲ್ಲದು ಅಂದರೆ ನಮಗೆ ಯೋಗ್ಯವಾದಂಥ ತಿಳಿಯಬೇಕಾದ ಸಂಗತಿ ಎಲ್ಲವೂ. ಅದನ್ನು ಮೊದಲು ಪರೋಕ್ಷವಾಗಿ ಆಮೇಲೆ ಅಪರೋಕ್ಷವಾಗಿ ತಿಳಿಸುವವನು ಭಗವಂತ. ದೃಕ್ ಅಂದರೆ ತೋರಿಸುವವನು ಭಗವಂತ. ಆದ್ದರಿಂದ ವಿಶ್ವದೃಕ್ ಅಂತ ಅವನನ್ನು ಕರಿಬೇಕು. ಇದೇ ಮಂತ್ರವೇ, ಇದೇ ಅರ್ಥವೇ ಬೃಹತಿ ಮಂತ್ರದಲ್ಲಿ ಇದ್ದೇ ಇದೆ. ಶುಷ್ಣಂ ಅಭಿಯುದ್ಧ ಗವಿಷ್ಠವು ಕುಯವಂ ದಶ, ನಮಗೆ ಅಪರೋಕ್ಷ ಜ್ಞಾನವನ್ನು ಕೊಡು ಅಂತ ಹೀಗೆ ಈ ಶಬ್ದದಿಂದ ಬೃಹತಿ ಮಂತ್ರ ವಿಶ್ವದೃಕ್ ಅನ್ನುವುದನ್ನೇ ವ್ಯಾಖ್ಯಾನ ಮಾಡಿದೆ. ಅಥವಾ ವಿಶ್ವ ಅಂದರೆ ಎಲ್ಲವೂ ಅಂತ ಅರ್ಥ ಮಾಡಿಕೊಳ್ಳುವುದು ಅಲ್ಲದೇನೆ ವಿಶ್ವ ಅಂದರೆ ಜೀವ ಅಂತ ಕೂಡ ಅರ್ಥ ಮಾಡ್ಬೋದು. ಅದನ್ನು ಕೂಡ ನಾವು ಕಳೆದ ದಿವಸ ನೋಡಿದ್ದೀವಿ. ಇನ್ನೊಂದು ಬಾರಿ ಅದನ್ನು ಅನುವಾದ ಮಾಡಿದ್ದೇನೆ ಅಷ್ಟೇ. ಈ ವಿಶ್ವ ಅಂದರೆ ಶರೀರದಲ್ಲಿ ಪ್ರವೇಶ ಮಾಡುವ ಜೀವ, ಪ್ರವೇಶ ಮಾಡಿರುವ ಜೀವ. ಅವನಿಗೆ ದೃಕ್ ಅಂದರೆ ಜ್ಞಾನ ಬರುವುದು ಈ ಭಗವಂತನಿಂದ. ಆದ್ದರಿಂದ ಆತ ವಿಶ್ವದೃಕ್ ಅಂತ ಇದೊಂದು ನಾನು ಮಾಡ್ಕೊಂಡಿರುವಂಥ ಅರ್ಥ. ಒಟ್ಟಾರೆ ಪರಮೇಶ್ವರನೇ ನಮ್ಮೆಲ್ಲ ಪಾಪಗಳನ್ನು ಕಳೆಯುವಂಥ ನಿವೃತ್ತ ಧರ್ಮವನ್ನು ಉಪದೇಶ ಮಾಡೋ, ದೃಢವಾದ ಪರೋಕ್ಷ ಜ್ಞಾನವನ್ನು ನೀನು ನಮಗೆ ಕೊಡಬೇಕು. ಬಳಿಕ ನಮ್ಮ ಅಜ್ಞಾನ, ಸಂಶಯ, ಮಿಥ್ಯಾಜ್ಞಾನ ಇದನ್ನೆಲ್ಲವನ್ನು ಕಳೆಯುವಂಥ ಅಪರೋಕ್ಷ ಜ್ಞಾನವನ್ನು ಕೊಡು. ಆ ಮುಂದೆ ನೀನು ನಮ್ಮನ್ನು ಪೀಡಿಸುವಂಥ ಪ್ರಾರಬ್ಧ ಕರ್ಮ ಮೊದಲಾದ ಎಲ್ಲ ಅನಿಷ್ಟವನ್ನು ಕೂಡ ತೊಡೆದು ಹಾಕಬೇಕು. ನಮ್ಮ ಸ್ವರೂಪಾನಂದದ ಅಭಿವ್ಯಕ್ತಿ ಆಗಬೇಕಾಗಿದೆ. ಅದಕ್ಕೆ ಅಡ್ಡಿಯಾಗಿರುವುದು ನಿನ್ನೀ ಕಾಲಚಕ್ರ. ಆ ಕಾಲಚಕ್ರವನ್ನು ದೂರ ಸರಿಸು. ಜ್ಞಾನಿಗಳಿಗೆ ಗೋಚರ ಆದಂಥ ನೀನು ನಮ್ಮನ್ನು ಜರಾಮರಣ ರಹಿತರನ್ನಾಗಿ ಮಾಡಿಬಿಡು ಅಂತ ಇಷ್ಟು ಒಟ್ಟು ಆ ಮಂತ್ರದ ಭಾವಾರ್ಥ ಕೂಡ. ಈಗ ವಿಶ್ವದೃಕ್ ಅಂದರೆ ಎಲ್ಲವನ್ನು ತೋರಿಸುವವನು. ನಾವು ಏನೇನನ್ನು ತಿಳ್ಕೋಬೇಕಾಗಿದೆಯೋ, ಯಾವ ಜ್ಞಾನವನ್ನು ಪಡ್ಕೋಬೇಕಾಗಿದೆಯೋ ಅದೆಲ್ಲವನ್ನು ಕೂಡ ನಮಗೆ ಕೊಡುವವನು ಅನ್ನೋ ಅರ್ಥವನ್ನು ನಾವು ಈಗ ಇಟ್ಕೊಂಡು ವಿಶ್ವದೃಕ್ ಅಂತ ಅನ್ನೋದನ್ನು ನೋಡಿದ್ವಿ. ವಿಶ್ವದೃಕ್ ಅನ್ನೋ ಅಂತ ಇಟ್ಕೊಂಡ್ರೆ ಎಲ್ಲವನ್ನು ನಿಯಮಿಸುವವನು, ಎಲ್ಲವನ್ನು ತನ್ನ ಹತೋಟಿಯಲ್ಲಿ ಅಂಕೆಯಲ್ಲಿ ಇಟ್ಕೊಂಡವನು ಅಂತ ಅರ್ಥನೂ ಕೂಡ ಆಗ್ತದೆ. ಅದನ್ನು ಇಲ್ಲಿ ಕೂಡ ನಾವು ಹೊಂದಿಸಿ ನೋಡಬಹುದು. ಅದು ಹೇಗೆ ಅಂದರೆ, ನಮ್ಮ ಗುರುಗಳಾದಂಥ ಸಬ್ರಿ ರಾಘವೇಂದ್ರಾಚಾರ್ಯರು ಆ ವಿಶ್ವದೃಕ್ ಅಂತನ್ನುವಂತನೇ ಪಾಠನೇ ಇಟ್ಕೊಂಡಿದ್ದಾರೆ. ಗೋವಿಂದಾಚಾರ್ಯ ಕೂಡ ವಿಶ್ವದೃಕ್ ಅಂತನ್ನುವುದನ್ನೇ ಇಟ್ಕೊಂಡಿದ್ದಾರೆ. ಅದನ್ನು ನಾನು ಈ ಹಿಂದೆ ಹೇಳಿದ್ದೆ. ವಿಶ್ವದೃಕ್ ಅಂದರೆ ತಲೆ ಎತ್ತಿ ನಿಲ್ಲುವವನು, ನಿರ್ಭೀತನಾಗಿರುವವನು ಅಂತ ಅರ್ಥ. ವಿಶ್ವಸ್ಮಿನ್ ಧೃಷ್ಣೋತಿ ನಿರ್ಭೀತ ಭವತಿ ಇತಿ ವಿಶ್ವದೃಕ್ ಅನ್ನೋ ಅರ್ಥವನ್ನು ಹೇಳಿದ್ದಾರೆ ಸಬ್ರಿ ರಾಘವೇಂದ್ರಾಚಾರ್ಯರು. ಭಾಗವತದಲ್ಲಿ ಪ್ರಾಗಲ್ಭ್ಯಂ ಸಂಶಯ ಪ್ರಶ್ರಯ ಶೀಲಂ ನಿತ್ಯಾಯತ್ರ ಮಹಾಗುಣಾ, ಭಗವಂತನ ಗುಣಗಳು ಅಂದರೆ ಪ್ರಾಗಲ್ಭ್ಯ, ಧೈರ್ಯ ಮೊದಲಾದವುಗಳು ಆತನ ಗುಣಗಳು ಅಂತ ಅವರು ಅದನ್ನೊಂದನ್ನು ಉಲ್ಲೇಖ ಮಾಡ್ತಾರೆ. ತದೇಜತಿ ತನ್ನೇಜತಿ, ಈ ಭಗವಂತನಿಂದ ಎಲ್ಲವೂ ಭಯ ಪಡ್ತದೆ, ಅವನು ಮಾತ್ರ ಯಾರಿಗೂ ಭಯ ಪಡೋದಿಲ್ಲ. ಅವನದೊಂದು ಅಸಾಧಾರಣವಾದಂಥ ಗುಣ ಅದು. ತದೇಜತಿ ತನ್ನೇಜತಿ, ಆ ಭಗವಂತ ಯಾರಿಗೂ ತಗ್ಗಿ ಬಗ್ಗಿ ನಡೆಯಬೇಕಾದದ್ದಿಲ್ಲ. ತಥೋ ಬಿಭೇತಿ ಸರ್ವೋಪಿ ನ ಬಿಭೇತಿ ಹರಿಸ್ವಯಂ, ಇಡೀ ಜಗತ್ತೆಲ್ಲವೂ ಕೂಡ ಅವನಿಗೆ ಭಯ ಪಡ್ತದೆ, ಆದರೆ ಅವನು ಮಾತ್ರ ಯಾರಿಗೂ ಭಯ ಪಡೋದಿಲ್ಲ. ವಿಶ್ವದೃಕ್ ಅಂದರೆ ಈ ಎಲ್ಲ ಅರ್ಥ. ದರ್ಶನ ಅಂದರೆ ಹತೋಟಿಯಲ್ಲಿ ಇಟ್ಕೊಂಡಿರುವುದು. ಭಯಭಕ್ತಿಯಿಂದ ಅದು ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ತನಗೆ ಅಧೀನವಾಗಿರುವಂತೆ ನೋಡಿಕೊಳ್ಳುವುದು.
ಅಂತ ಹೀಗದರ ಅರ್ಥ. ಅರ್ಚತ ಪ್ರಾರ್ಚತ ಪ್ರಿಯ ಮೇಧಾಸೋ ಅರ್ಚತ ಅರ್ಚಂತು ಪುತ್ರಕ ಉತಪುರನ್ನ ಧೃಷ್ಟ್ವರ್ಚತ ಅಂತ ಆ ಭಗವಂತನನ್ನ ಪೂಜಿಸಿರಿ ಅಂತ ಹೇಳುವಂಥ ಒಂದು ಮಂತ್ರ ಇದೆ. ನಾವು ಅದನ್ನೆಲ್ಲ ಕೇಳಿದ್ದೀವಿ. ಅಲ್ಲಿ ಧೃಷ್ಣು ಅಂತ ಒಂದು ಶಬ್ದ ಇದೆ. ಉತಪುರನ್ನ ಧೃಷ್ಣು ಅರ್ಚತ. ಧೃಷ್ಣು ಅಂದ್ರೂ ಅದು ಭಗವಂತನಿಗೆ ಅನ್ವಿತವಾಗುವ ಶಬ್ದ. ನಾವೇನು ಪ್ರತಿಮಾದಲ್ಲಿ ಅಥವಾ ಜೀವಂತ ಜ್ಞಾನಿಗಳನ್ನೇ ಪ್ರತಿಮೆಯನ್ನಾಗಿ ಮಾಡಿಕೊಂಡು ಅಲ್ಲಿ ಪೂಜೆ ಮಾಡ್ತೀವಿ. ಅಲ್ಲಿ ಒಳಗಿರುವಂತಹ ನಿರ್ಭೀತವಾದ ತತ್ವ, ಭಯರಹಿತವಾದ ತತ್ವ ಏನಿದೆ, ನಮ್ಮನ್ನು ಭಯರಹಿತರನ್ನಾಗಿ ಮಾಡುವಂಥ ತತ್ವ, ಅದನ್ನ ಆರಾಧನೆ ಮಾಡಬೇಕು. ಧೃಷ್ಣು ಅಂದ್ರೆ ಧೃಷ ಪ್ರಾಗಲ್ಭ್ಯ ಅಂತ ಧಾತು. ನಿರ್ಭಯಂ ಬ್ರಹ್ಮ ಅರ್ಚತ, ನಿರ್ಭಯವಾದ ಬ್ರಹ್ಮನನ್ನು ಪೂಜೆ ಮಾಡ್ರಿ ಅಂತ ಅದರ ತಾತ್ಪರ್ಯ ಆಗ್ತದೆ. ಮುಂದೆ ಇದಕ್ಕೆ ಪೂರ್ಣನಾಗಿರುವಂಥವನು, ನಿರ್ಭೀತನಾಗಿರುವವನು ಅಂತ ಮತ್ತೊಂದು ಅರ್ಥವನ್ನು, ವಿಶಂತಿ ಸರ್ವೇ ಅಸ್ಮಿನ್ ಗುಣಾಃ ಇತಿ ವಿಶ್ವ ಪೂರ್ಣ ಧೃಷ್ಣೋತಿ ಇತಿ ಧೃಕ್. ವಿಶ್ವ ಅಂದ್ರೆ ವಿಶ್ವ ಪೂರ್ಣ ಗುಣೋಯತಃ ಅಂತ ಹಿಂದೆ ಒಂದು ಉಲ್ಲೇಖ ಬಂದಿದೆ. ಹಿಂದೆ ವಿಶ್ವಂ ಅನ್ನುವ ನಾಮವನ್ನು ನಾವು ನೋಡುವಾಗ ಅಲ್ಲಿ ಬಂದಿದೆ. ಪೂರ್ಣ ಗುಣಗಳಿರುವುದರಿಂದ ಅವನೇ ವಿಶ್ವ, ಈ ಭಗವಂತ. ಆದ್ದರಿಂದ ಎಲ್ಲಾ ಗುಣಗಳು ಯಾರಲ್ಲಿ ಇರುವುದಿಲ್ಲೋ ಇವೆಯೋ ಅವನು ವಿಶ್ವ, ಮತ್ತು ಅವನು ಧೃಕ್, ಜಗತ್ತನ್ನ ತನ್ನ ಅಂಕೆಯಲ್ಲಿ ಇಟ್ಕೊಂಡವನು, ತಾನು ನಿರ್ಭೀತನಾಗಿರುವವನು. ಹೀಗೆ ಎರಡು ನಾಮಗಳನ್ನು ಒಳಗೊಂಡಂಥ ಒಂದು ಸಮುದಾಯಾತ್ಮಕವಾದಂತಹ ನಾಮ ಅದು. ಉಳಿದವರೆಲ್ಲ ಅಪರಿಪೂರ್ಣರಾದ್ರಿಂದ ಪರಿಪೂರ್ಣವಾದ ಭಗವಂತನಿಗೆ ಅವರು ತಗ್ಗಿ ಬಗ್ಗಿ ನಡೀತಾರೆ. ಭೀಷಾಸ್ಮಾತ್ ದ್ವಾತಃ ಪವತೆ, ಗಾಳಿ ಅವನಿಗೆ ಹೆದರಿ ನಡೀತದೆ. ಭೀಷೋದೇತಿ ಸೂರ್ಯ, ಸೂರ್ಯಚಂದ್ರರು ಅವನ ಭಯಭಕ್ತಿಗಳಿಂದಲೇ ತಾವು ಈ ಜಗತ್ತಿನಲ್ಲಿ ತಮ್ಮ ಕಾರ್ಯ ಮಾಡ್ತಾ ಇದ್ದಾರೆ. ಭೀಷಾಸ್ಮಾದ್ ಅಗ್ನಿಶ್ಚ ಇಂದ್ರಶ್ಚ, ಇಂದ್ರಾಗ್ನಿಗಳು ಕೆಲಸ ಮಾಡುವುದು ಈ ಭಗವಂತನಿಗೆ ತಗ್ಗಿಯೇ ಬಗ್ಗಿಯೇ. ಮೃತ್ಯುರ್ಧಾವತಿ ಪಂಚಮಃ, ಎಲ್ಲರನ್ನೂ ಬೆದರಿಸಬಲ್ಲಂತಹ ಮೃತ್ಯು ಕೂಡ ಇವನಿಗೆ ಅಧೀನವಾಗಿದೆ ಅಂತ ಹೀಗಾದ್ರ ಅರ್ಥ. ವಿಶತಿ ಅಂತರ್ಯಾಮಿತೆಯ ಸರ್ವಂ ಪ್ರವಿಶತಿ, ಅಂತರ್ಯಾಮಿಯಾಗಿ ಸಮಸ್ತ ಪ್ರಪಂಚದಲ್ಲೂ ಕೂಡ ಅವನು ಇದ್ದಾನೆ. ಆದ್ರಿಂದ ಆತ ವಿಶ್ವ. ಮತ್ತೆ ನಿರ್ಭೀತನಾಗಿದ್ದಾನೆ, ಅದಂತೂ ದೃಕ್ ಅನ್ನೋ ಶಬ್ದಕ್ಕೆ ಅರ್ಥ ಇದ್ದೇ ಇದೆ. ವಿಶ್ವಂ ಧೃಷ್ಣೋತಿ ಪ್ರಗಲ್ಭತೆ ಜ್ಞಾನೈಶ್ವರ್ಯಾದಿ ಗುಣೈ ಅಭಿಭವಿತು ಸಮರ್ಥೋ ಭವತಿ ಇತಿ ವಿಶ್ವದೃಕ್. ತನ್ನಲ್ಲಿರುವಂತಹ, ತನ್ನ ವ್ಯಕ್ತಿತ್ವದಲ್ಲಿರುವಂತಹ ಜ್ಞಾನ ಮೊದಲಾದಂತಹ ಗುಣಗಳಿಂದ ಇಡೀ ಜಗತ್ತನ್ನು ಅವನು ಮೀರಿ ನಿಂತಿದ್ದಾನೆ. ಆದ್ರಿಂದ ಕೂಡ ವಿಶ್ವದೃಕ್ ಅಂತ ಮತ್ತು ಇದನ್ನೊಂದು ಅರ್ಥ. ಶಂಕರ ಭಾಷ್ಯದಲ್ಲಿ ಬಂದಿರುವಂತಹ ಅರ್ಥ ಪ್ರಾಗಲ್ಭ್ಯ ಅಂದ್ರೆ ಇನ್ನೊಬ್ಬರನ್ನ ಮೀರಿ ನಿಲ್ಲುವ, ಅವರನ್ನು ಸೋಲಿಸುವ ಸಾಮರ್ಥ್ಯ ಅಂತ ಅದರ ತಾತ್ಪರ್ಯ ಆಗ್ತದೆ. ವಿಶ್ವದೃಕ್ ಹೀಗವನು ಎಲ್ಲರನ್ನೂ ತನ್ನ ಗುಣಗಳಿಂದ ಮೀರಿ ನಿಂತವನು ಅಂತ ಅದರ ತಾತ್ಪರ್ಯ. ತನ್ನ ಸಾಮರ್ಥ್ಯದಿಂದ ಇಡೀ ವಿಶ್ವವನ್ನೇ ಅತಿಕ್ರಮಿಸಿ ಅದಕ್ಕಿಂತ ಉನ್ನತನಾಗಿ ನಿಂತಿದ್ದಾನೆ ಭಗವಂತ ಅಂತ ಸಂಜಯ ಆ ಭಗವಂತನ ಸಾಮರ್ಥ್ಯವನ್ನ ಪರಿಚಯ ಮಾಡಿಕೊಡ್ತಾನೆ. ಏಕತೋವಾ ಜಗತ್ಕೃತ್ಸ್ನಂ ಏಕತೋವಾ ಜನಾರ್ದನಂ ಸಾರಥೋ ಜಗತಃ ಕೃತ್ಸ್ನಾದ್ ಅತಿರಿಕ್ತೋ ಜನಾರ್ದನ. ಒಂದ್ ಕಡೆ ಇಡೀ ಜಗತ್ತು ಬೇಕಾದ್ರೆ ನಿಲ್ಲಿ, ಮತ್ತೊಂದು ಕಡೆ ಒಬ್ಬ ಭಗವಂತ ಜನಾರ್ದನ, ಒಬ್ಬ ಭಗವಂತ ಮಾತ್ರ ನಿಲ್ಲಿ. ಆದರೆ ಇಡೀ ಜಗತ್ತಿಗಿಂತಲೂ ಅತಿರಿಕ್ತ ಶ್ರೇಷ್ಠನಾದವನು ಈ ಭಗವಂತ ಅಂತ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬರುವಂತಹ ಒಂದು ಅರ್ಥ. ಅನಂತ ಗುಣ ಪರಿಪೂರ್ಣನಾದಂತಹ ಭಗವಂತ, ಒಂದೊಂದು ಗುಣವೂ ನಿರವಧಿಕ. ಆದ್ರಿಂದ ಅವನು ಎಷ್ಟು ಗುಣಗಳನ್ನು ಹೊಂದಿದ್ದಾನೋ, ಎಷ್ಟು ಪ್ರಮಾಣದಲ್ಲಿ ಹೊಂದಿದ್ದಾನೋ ಅಷ್ಟು ಗುಣಗಳು ಇನ್ಯಾರಲ್ಲೂ ಕೂಡ ಇಲ್ಲ ಅಂತ ಅದರ ತಾತ್ಪರ್ಯ. ಪ್ರತ್ಯೇಕಶೋ ಗುಣಾನಾಂತು ನಿಸ್ಸೀಮತ್ವ ಮುದೀರಿತೆ ಅನಂತತ್ವಂ ತು ಗುಣತಃ ತೇಜಾನಂತ ಹಿ ಸಂಖ್ಯೆಯ ಅಥೋನಂತ ಗುಣೋ ವಿಷ್ಣು ಗುಣತೋ ನಂತ ಏವಚ. ಹೀಗೆ ಆ ಭಗವಂತನ ಅನಂತ ಗುಣಗಳನ್ನ ಆ ಭಾಗವತ ತಾತ್ಪರ್ಯ, ಒಂದೊಂದು ಗುಣವೂ ಅನಂತ, ಅನೇಕ ಗುಣಗಳಿರುವುದು ಅಂತ ಒಂದು,
ಒಂದೊಂದು ಗುಣವೂ ಅನಂತ ಅಂತ ಹೀಗೆ ಅದನ್ನು ಪರಿಚಯ ಮಾಡಿಕೊಟ್ಟಿದೆ ಭಾಗವತ ತಾತ್ಪರ್ಯ. ಮುಂದೆ 5ನೇ ಅರ್ಥವನ್ನು ಹೀಗೆ ಹೇಳಿದ್ದಾರೆ, ಮುಕ್ತರಾದಂತಹ ಜೀವರು ನಿರ್ಭೀತರಾಗಿರುವಂತೆ ಅನುಗ್ರಹ ಮಾಡುವವನು. ಇದು ಇನ್ನೊಂದು ಅರ್ಥ. ವಿಶ್ವಾಹ ಸ್ವಸ್ವ ಯೋಗ್ಯತಾನುಸಾರೇಣ ಪೂರ್ಣಾಹ ಮುಕ್ತಾತ್ಮಾನಃ ದೃಶಃ ನಿರ್ಭೀತಾಹ ಯಸ್ಮಾತ್ ಸಹ ವಿಶ್ವಧೃಕ್. ತಮ್ಮ ಯೋಗ್ಯತಾನುಸಾರವಾಗಿ ಎಲ್ಲರೂ ಕೂಡ ಪೂರ್ಣರಾಗ್ತಾರೆ. ಭಗವಂತನ ಪೂರ್ಣತೆ ಅಪಾರವಾದದ್ದು, ಅನಂತವಾದದ್ದು. ಅದಾದ ಬಳಿಕ ಲಕ್ಷ್ಮೀದೇವಿಯ ಪೂರ್ಣತೆ, ಮುಂದೆ ಚತುರ್ಮುಖನ ಜೀವೋತ್ತಮನಾದ ಚತುರ್ಮುಖ ಬ್ರಹ್ಮನ ಪೂರ್ಣತೆ. ಅದಾದ ಬಳಿಕ ಪ್ರತಿಯೊಬ್ಬ ಜೀವನೂ ಕೂಡ ತನ್ನ ಯೋಗ್ಯತಾನುಸಾರವಾಗಿ ಸರ್ವಜ್ಞತ್ವವನ್ನು ಪಡಿತಾನೆ, ಮತ್ತೆ ಪೂರ್ಣತ್ವವನ್ನು ಪಡೆದು ಮುಕ್ತನಾಗ್ತಾನೆ. ಮುಕ್ತಿ ಹೋದ್ಮೇಲೆ ಅವರು ನಿರ್ಭೀತರಾಗಿರ್ತಾರೆ. ಅದಾಗುವ ಆ ನಿರ್ಭೀತಿ ಬರುವುದು, ಅವರಿಗೆ ಆ ಪೂರ್ಣತ್ವ ಬರುವುದು ಈ ಭಗವಂತನಿಂದ ಅಂತ ಅದರ ತಾತ್ಪರ್ಯ. ದೃಕ್, ಈ ಜೀವರೇ ಭಗವಂತನಂತೆ ಅವರು ಕೂಡ ನಿರ್ಭೀತರಾಗ್ತಾರೆ. ಸಂಸಾರದಲ್ಲಿ ಭಯ, ಸಂಸಾರ ದಾಟಿದ ಮೇಲೆ ಏನು ಭಯವೂ ಕೂಡ ಇಲ್ಲ. ಅದು ಅಂಥ ಒಂದು ನಿರ್ಭೀತವಾದ ಸ್ಥಿತಿ ಆ ಜೀವರಿಗೆ ಬರ್ತದೆ ಅಂತ ಅದರ ಅಭಿಪ್ರಾಯ. ತದೇವ ಬ್ರಹ್ಮ ಭಯಕೃತ್ ವಿದುಷೋ ಅದು ಅವಿದುಷುಸ್ತಥಾ ವಿದುಷೋಲ್ಪ ಭಯಂ ಕುರ್ಯಾತ್ ಯಾವನ್ ಮುಕ್ತಿಂ ವ್ರಜತ್ಯಸೌ ಅಥಾ ಭಯಂ ಭವೇದ್ ಬ್ರಹ್ಮ ತಸ್ಯ ಮುಕ್ತಸ್ಯ ಸರ್ವದಾ ಜ್ಞಾತ್ವಾ ಮುಕ್ತಸ್ಯ ಭೀರ್ನೈವ ಕುತಶ್ಚನ ಭವಿಷ್ಯತಿ ಅಂತ ತೈತ್ರಿಯ ಉಪನಿಷತ್ತಿನ ಒಂದು ಭಾಷ್ಯ. ಅದು ಏನು ಅಭಿಪ್ರಾಯ ಹೇಳ್ತದೆ? ಜೀವಾತ್ಮರು ಸಂಸಾರದಲ್ಲಿರುವ ತನಕ ನಾನಾ ಥರದ ಭಯಕ್ಕೆ ಒಳಪಟ್ಟಿರ್ತಾರೆ. ಭಯಕೃತ್, ಸಂಸಾರದಲ್ಲಿ ನಮಗೆ ಭಯ ಕೊಟ್ಟವನು ಅವನೇ. ಭಯನಾಶನಃ, ವಿಷ್ಣು ಸಹಸ್ರನಾಮದಲ್ಲಿ ಮುಂದೆ ಕೂಡ ಈ ಶಬ್ದಗಳು ಬರುವವೆ. ಸಂಸಾರದಲ್ಲಿನ ಭಯವನ್ನ ನಾಶ ಮಾಡುವವನು ಕೂಡ ಅವನೇ. ಭಗವಂತನನ್ನು ಒಂದು ಬಾರಿ ತಲುಪಿಬಿಟ್ರೆ ಅವರು ನಿರ್ಭೀತರಾಗಿ ಬಿಡ್ತಾರೆ. ಜ್ಞಾನಿಗಳು ಅಜ್ಞಾನಿಗಳು ಎಲ್ರಿಗೂ ಕೂಡ ಅವನು ಭಯ ಕೊಟ್ಟೇ ಕೊಡ್ತಾನೆ ಈ ಸಂಸಾರದಲ್ಲಿ. ವಿದುಷಃ ಅಲ್ಪ ಭಯಂ ಕುರ್ಯಾತ್ ಯಾವನ್ ಮುಕ್ತಿಂ ವ್ರಜೇತ್ಯಸೋ. ಜ್ಞಾನಿಗಳಾದವರಿಗೆ ಸಂಸಾರದ ಭಯ ಸ್ವಲ್ಪ ಕಡಿಮೆ, ಅಜ್ಞಾನಿಗಳಾದವರಿಗೆ ಭಗವಂತನ ಅಧ್ಯಾತ್ಮದ ಬಲ ಇಲ್ಲ, ಆದ್ದರಿಂದ ಅವರಿಗೆ ಭಯ ಹೆಚ್ಚು. ಆದರೆ ಆ ಜ್ಞಾನಿಗಳು ಕೂಡ ಸಂಸಾರದಿಂದ ದಾಟಿ ಬಿಟ್ರೆ ನಿರ್ಭೀತರಾಗಿ ಬಿಡ್ತಾರೆ. ಈ ಅನುಗ್ರಹ ಅವರಿಗೆ ದೊರೆಯುವುದು ಈ ಭಗವಂತನಿಂದಲೇ. ವಿಶ್ವ ಅಂದ್ರೆ ಜೀವ, ವಿಶ್ವ ಅಂದ್ರೆ ಜೀವ ಅಂತ ಅರ್ಥ ಹೌದು. ವಿಶ್ವ ಅಂದ್ರೆ ಮುಖ್ಯ ಪ್ರಾಣ ಅಂತನೂ ಅರ್ಥ ಹೌದು. ವಿಶ್ವ ವಾಯು ಸಮುದ್ದಿಷ್ಟ ಅಂತ ಹೀಗೆ ಕೂಡ ಅದಕ್ಕೆ ಉಲ್ಲೇಖ ಇದೆ. ಈ ವಿಶ್ವ ಶಬ್ದ ವಾಚ್ಯನಾದ ವಾಯು ನಿರ್ಭೀತನಾಗಿರುವುದು ಯಾರಿಂದ? ಅದು ಭಗವಂತನ ಅನುಗ್ರಹದಿಂದಲೇ ಅಂತ ಅದು ಮತ್ತೊಂದು ಅರ್ಥ. ಭಗವಂತನೊಬ್ಬನ್ನು ಬಿಟ್ಟರೆ ಇನ್ಯಾರಿಗೂ ಅವರು ತಗ್ಗಿ ಬಗ್ಗೆ ನಡೆದವರಲ್ಲ, ಭಗವಂತನಿಗೆ ಮತ್ತು ಭಗವತಿಗೆ ಮಾತ್ರ. ಅದಕ್ಕಾಗಿ ಅವನು ನಾರಾಯಣಾಸ್ತ್ರಕ್ಕೂ ಕೂಡ ಬಗ್ಗಿರಲಿಲ್ಲ. ಮಹಾಭಾರತದಲ್ಲಿ ಅಶ್ವತ್ಥಾಮ ಪ್ರಯೋಗ ಮಾಡಿದ ನಾರಾಯಣಾಸ್ತ್ರಕ್ಕೂ ಕೂಡ ಅವನು ತಗ್ಗಲಿಲ್ಲ, ಅವನು ನಿರ್ಭೀತನಾಗಿಯೇ ಇದ್ದ. ವಿಶ್ವಧೃಕ್ ಅಂದ್ರೆ ಇನ್ನೊಂದು ಎಲ್ಲ ಕಡೆ ಸಂಚಾರ ಮಾಡ್ತಾ ಇರುವವನು ಅಂತ ಮತ್ತೊಂದು ಅರ್ಥ. ಧ್ರುಜ ಗತವು ಅಂತ ಮತ್ತೊಂದು ಧಾತು ಇದೆ. ಆ ದೃಷ್ಟಿಯಿಂದ ಎಲ್ಲ ಕಡೆ ಸಂಚಾರ ಮಾಡುವವನು ಅಂತದ್ರ ಅರ್ಥ. ಎಲ್ಲ ಕಡೆ ಸಂಚಾರ ಮಾಡುವವನು, ಎಲ್ಲವನ್ನೂ ಬಲ್ಲವನು ಅಂತ ಕೂಡ ಅರ್ಥ ಆಗ್ತದೆ. ಯಾಕೆಂದ್ರೆ ಗತಿ ಅಂದ್ರೆ ಗಮನನೂ ಹೌದು, ಜ್ಞಾನವೂ ಹೌದು. ದೃಕ್ ಅಂದ್ರೆ ಧರಿಸಿರುವವನು ಅಂತ ಕೂಡ ಅರ್ಥ ಆಗ್ತದೆ. ಈ ವಿಶ್ವವನ್ನ ಧರಿಸಿರುವಂಥವನು, ಎಲ್ಲ ಜೀವರನ್ನು ಕೂಡ ತನ್ನೊಳಗೆ ಧರಿಸಿರುವವನು, ಮುಖ್ಯ ಪ್ರಾಣನನ್ನ ತನ್ನೊಳಗೆ ಧರಿಸಿರುವವನು. ಹೀಗೆ ಹಿಂದೆ ಮಹಾಧೃಕ್ ಅಂತ ಒಂದು ಶಬ್ದ ಬಂದಿತ್ತು. ಅದಕ್ಕೆ ಹೇಗೆ ಅರ್ಥವೋ ಇಲ್ಲೂ ಕೂಡ ಹಾಗೆ ಅರ್ಥ ಮಾಡ್ಕೋಬೇಕು. ವಿಶ್ವಸೃಕ್ ಅಂತ ಇನ್ನೊಂದು ಅರ್ಥ ಇದೆ. ಅದಕ್ಕೆ ವಿಶ್ವವನ್ನು ಸೃಷ್ಟಿ ಮಾಡಿರುವವನು ಅಂತ ಅರ್ಥ ಆಗ್ತದೆ. ಅದೇನು ನಮಗಿಲ್ಲ ಅಷ್ಟು ಪ್ರಸ್ತುತ ಅಲ್ಲ. ಈಗ ಕಳೆದ ದಿವಸ ನಾವು ವಿಶ್ವದೃಕ್ ಅನ್ನೋದನ್ನು ನೋಡಿದ್ದೀವಿ. ಇವತ್ತು ವಿಶ್ವಧೃಕ್ ಅಂತ ಅನ್ನೋದನ್ನ ನಾವು ನೋಡ್ಬೇಕು. ವಿಶ್ವಧೃಕ್ ಅಂತ ನಾವು ನೋಡಿದಾಗ ತಾನು ನಿರ್ಭೀತ, ತನ್ನನ್ನು ನಂಬಿದ ಜೀವರನ್ನು ಕೂಡ ಅವನು ನಿರ್ಭೀತರನ್ನಾಗಿ ಮಾಡ್ತಾನೆ, ಅವರ ಸಂಸಾರವನ್ನು ಕಿತ್ತೊಗಿತಾನೆ ಅಂತ ಅರ್ಥ ಬಂದಿದೆಯಲ್ಲ. ಇದೇ ಅರ್ಥ ಬೃಹತಿ ಮಂತ್ರದಲ್ಲೂ ಕೂಡ ಇದ್ದೇ ಇದೆ. ಆದ್ದರಿಂದ ಬೃಹತಿ ಮಂತ್ರ ಎರಡು ಅರ್ಥಗಳನ್ನು ವ್ಯಾಖ್ಯಾನ ಮಾಡಿದೆ. ವಿಶ್ವದೃಕ್ ಅನ್ನೋದನ್ನು ವ್ಯಾಖ್ಯಾನ ಮಾಡಿದೆ. ಎಲ್ಲವನ್ನೂ ನಮಗೆ ಎಲ್ಲದರ ಜ್ಞಾನವನ್ನು ಕೊಡುವವನು ಅನ್ನೋ ಅರ್ಥವನ್ನೂ ಬೃಹತಿ ಮಂತ್ರ ತೋರಿಸಿಕೊಟ್ಟಿದೆ. ಹಾಗೆ ಎಲ್ಲವನ್ನೂ ತಾನು ನಿರ್ಭೀತನಾಗಿದ್ದು ಎಲ್ಲವನ್ನೂ ತನ್ನ ಅಂಕೆಯಲ್ಲಿ ಇಟ್ಕೊಂಡಂಥವನು, ಎಲ್ಲರನ್ನು ಭಯಪಡಿಸುವವನು ಅನ್ನೋ ಅರ್ಥವನ್ನು ಕೂಡ
ಈ ಬೃಹತಿ ಮಂತ್ರ ನಮಗೆ ವ್ಯಾಖ್ಯಾನ ಮಾಡಿಕೊಟ್ಟಿದೆ. ಅದು ಹೇಗೆ ಅಂದರೆ ಹಿಂದೆ ಬಂದಿದೆ, ತವ ಚಕ್ರಂ ಮುಷಾಯ, ನಿನ್ನ ಕಾಲಚಕ್ರವನ್ನು ದೂರ ಮಾಡು, ನಮ್ಮನ್ನು ಮುಕ್ತರನ್ನಾಗಿ ಮಾಡು ಅಂತ ಅಲ್ಲಿ ಬಂದಿದೆ. ಅದು ಕಾಲಚಕ್ರವನ್ನು ದೂರವಾಗಿ ಮಾಡಿದ್ದರಿಂದ ಸಂಸಾರದಲ್ಲಿ ಇದುವರೆಗೆ ನಮಗೇನು ಭಯ ಇತ್ತು ಆ ಭಯ ಎಲ್ಲ ಹೊರಟು ಹೋಗ್ತದೆ. ನಮ್ಮನ್ನು ಜನನ ಮರಣದಿಂದ ಮುಕ್ತರನ್ನಾಗಿ ಮಾಡು ಅಂತ ಅದರ ಅರ್ಥ. ಇಲ್ಲಿ ವಿಶ್ವ ಅಂದರೆ ಜೀವ ಅಂತ ಒಂದು ಅರ್ಥ ಹೇಳಿದ್ದೆ ನಾನು. ಶರೀರೇಶು ಪ್ರವಿಷ್ಟತ್ವಾತ್ ವಿಶ್ವೋ ಜೀವ ಉದೀರ್ಯತೆ ಅಂತ. ಶರೀರದಲ್ಲಿರುವುದರಿಂದ ವಿಶ್ವ ಅಂದರೆ ಜೀವ. ಆ ಜೀವನನ್ನ ಇವನು ದೃಕ್ ಅಂದರೆ ಹಿಂಸೆಗೆ ಒಳಪಡಿಸುವವನು ಅಥವಾ ಜೀವನನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡಂಥವನು ಅಂತ ಹೀಗೊಂದು ಅರ್ಥ ಇದೆ. ಅದನ್ನ ರಘುನಾಥ ಸ್ವಾಮಿಗಳು ಕೂಡ ಹೇಳೇ ಇದ್ದಾರೆ. ದೃಕ್ ಅಂದರೆ ದಶತಿ, ನಾಶ ಮಾಡ್ತಾನೆ, ಹಿಂಸಿಸ್ತಾನೆ, ಸದೆ ಬಡಿತಾನೆ ಅಂತ. ಹೀಗೆ ಈ ಅರ್ಥ ಇದೆಯಲ್ಲ, ಜೀವನನ್ನ ಅವನು ಸದೆ ಬಡಿಯುವುದು ಅಂದ್ರೆ ಏನು? ಜೀವ ಯಾವ ಕಾರಣಕ್ಕಾಗಿ ವಿಶ್ವ ಅಂತ ಕರೆಸ್ಕೊಂಡಿದ್ದಾನೆ? ಶರೀರದಲ್ಲಿರುವುದರಿಂದ ಜೀವ ಅಂತ ಕರೆಸ್ಕೊಂಡಿದ್ದಾನೆ. ಜೀವನಿಗಿರುವಂತಹ ಭೌತ ಶರೀರ, ಅನಿರುದ್ಧ ಶರೀರ ಮತ್ತು ಲಿಂಗ ಶರೀರವನ್ನ ಈ ಭಗವಂತ ಹಿಂಸಿಸಿದರೆ, ನಾಶಪಡಿಸಿದರೆ, ಅದನ್ನು ಕಿತ್ತೊಗೆದರೆ ಅದು ಜೀವನನ್ನು ಕಿತ್ತೊಗೆದಂತೆ. ತರ್ಕ ವ್ಯಾಕರಣ ಶಾಸ್ತ್ರಗಳಲ್ಲಿ ಒಂದು ನಿಯಮ, ವಿಶಿಷ್ಟವಾದ ಸಂಗತಿಗೆ, ವಿಶಿಷ್ಟವಾದಂಥ ಒಂದು ಪದಾರ್ಥಕ್ಕೆ ನಿಷೇಧ ಅಥವಾ ಒಂದು ಕ್ರಿಯೆಯನ್ನು ವಿಧಾನ ನಾವು ಮಾಡಿದರೆ ಸತಿ ವಿಶೇಷ ಬಾಧೆ ವಿಶೇಷಣ ಉಪಗಚ್ಚತೆ ಅಂತ. ಆ ವಿಧಿ ಅಥವಾ ನಿಷೇಧ ಅದು ವಿಶಿಷ್ಟಕ್ಕೆ ಅನ್ವಯ ಆಗದೆ ಹೋದರೆ ಅದು ವಿಶೇಷಣಕ್ಕೆ ಅನ್ವಯಿಸಿಬಿಡ್ತದೆ, ಆ ವಿಧಿ ಮತ್ತು ನಿಧಾನ ಅಂತ. ವಿಧಿ ಮತ್ತು ನಿಷೇಧ ಅಂತ ಅದರ ಅರ್ಥ. ದೃಕ್ ಅಂದರೆ ನಾಶಪಡಿಸುವವನು. ರಘುನಾಥ ಸ್ವಾಮಿಗಳು ಹೇಳಿದ್ದಾರೆ. ನಾಶಪಡಿಸುವುದು, ಜೀವನನ್ನು ನಾಶಪಡಿಸುವುದು ಅಂದ್ರೆ ಏನು? ಶರೀರ ವಿಶಿಷ್ಟನಾದ ಜೀವನನ್ನು ನಾಶಪಡಿಸುವುದು ಅಂದರೆ ಜೀವನಿಗೆ ನಾಶ ಇಲ್ಲ, ಆದ್ದರಿಂದ ಆ ಶರೀರ ವಿಶಿಷ್ಟನಾದ ಜೀವನಿಗೆ ನಾಶಪಡಿಸೋದು ಅಂತ ಅರ್ಥ ಮಾಡಿದಾಗ ಶರೀರವನ್ನು ನಾಶಪಡಿಸೋದು ಅಂತಲೇ ಅರ್ಥ ಆಗ್ತದೆ. ಮತ್ತೆ ಚತುರ್ವಿಧ ನಾಶರಹಿತನಾದವನು ಭಗವಂತ ಒಬ್ಬನೇ. ಉಳಿದವರೆಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ನಾಶ ಇದ್ದೇ ಇದೆ. ಅನಿತ್ಯತ್ವಂ ದೇಹ ಹಾನಿ, ದೇಹ ಹಾನಿ ಅನ್ನುವ ನಾಶ ಈ ಜೀವನಿಗೂ ಕೂಡ ಇದ್ದೇ ಇದೆ. ಆದ್ದರಿಂದ ವಿಶ್ವ ಅಂದರೆ ಜೀವ, ಆ ಜೀವನನ್ನು ದೃಕ್, ನಾಶ ಮಾಡುವವನು ಅನ್ನೋ ಅರ್ಥದಲ್ಲಿ ವಿಶ್ವ ದೃಕ್ ಅಂದರೆ ಈ ನಮ್ಮ ಸಂಸಾರದ ಬಾಧೆಯನ್ನು ಪರಿಹರಿಸುವಂತಹ ಭಗವಂತ ಅಂತ ಹೀಗೆ ಅರ್ಥ ಆಗ್ತದೆ. ಹೀಗೆ ಸಗ್ರಿ ರಾಘವೇಂದ್ರಾಚಾರ್ಯರು ಉದ್ಧರಿಸಿದಂಥ ಎಲ್ಲ ಭಾಗಗಳನ್ನು ಕೂಡ ನಾವು ನೋಡಿದ್ದೀವಿ, ಎಲ್ಲ ಉಲ್ಲೇಖಗಳನ್ನು ಕೂಡ ನಾವು ನೋಡಿದ್ದೀವಿ. ಮುಂದೆ ಲಕ್ಷಾಲಂಕಾರದಲ್ಲಿ ಈ ನಾಮಕ್ಕೆ ಸಂಬಂಧಪಟ್ಟಂತೆ, ಇದರ ಹಿಂದಿನ ಕೆಲವು ನಾಮಗಳಿಗೆ ಸಂಬಂಧಪಟ್ಟಂತೆ ಕೂಡ ಯಾವುದೇ ಅರ್ಥ ಹೇಳಿಲ್ಲ. ನಾವಿನ್ನು ನೋಡಬೇಕಾದದ್ದು ಶಾಂಕರ ಭಾಷ್ಯಕ್ಕೆ ಅನುಸಾರವಾಗಿ ಅರ್ಥ. ಶಾಂಕರ ಭಾಷ್ಯದ ವ್ಯಾಖ್ಯಾನ ಒಂದರಲ್ಲಿ ಜಗತ್ತನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಂಥವನು, ಜಗತ್ತನ್ನು ಭಯದಲ್ಲಿ ಇಟ್ಟವನು ಅನ್ನೋ ಅರ್ಥವನ್ನು ಶಾಂಕರ ಭಾಷ್ಯ ವಿವೃತಿ ಅನ್ನೋ ಕಡೆಯಲ್ಲೂ ಬಂದದ್ದನ್ನು ಸಗ್ರಿ ಆಚಾರ್ಯ ಉದ್ಧರಿಸಿದ್ರು. ಅದನ್ನು ನಾವೀಗಾಗಲೇ ನೋಡಿದ್ವಿ. ಜಗತ್ತನ್ನು ಗೆಲ್ಲಬಲ್ಲ ಸಾಮರ್ಥ್ಯ ಇದ್ದವನು ಅಂತ ಅದನ್ನು ನೋಡಿದ್ದೀವಿ. ಶಾಂಕರ ಭಾಷ್ಯದಲ್ಲಿ ಏನು ಕಂಡು ಬರ್ತದೆ? ವಿಶ್ವವನ್ನು ಧಾರಣೆ ಮಾಡಿದವನು ಅನ್ನೋ ಅರ್ಥ ಕಂಡು ಬರ್ತದೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ವಿಶ್ವ ಸೃಷ್ಟಿ ಅಂತ ಇಟ್ಕೊಂಡಿದ್ದಾರೆ. ಈ ಜಗತ್ತನ್ನ ತನ್ನ ಉದಾರವಾದ ಬುದ್ಧಿಯಿಂದ ಸೃಷ್ಟಿಸಿದವನು. ವಿಶ್ವಂ ಸೃಜತಿ ಯಹ ವಿಶ್ವಸೃಟ್ ಸ ಪ್ರಕೀರ್ತಿತ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನಕ್ಕೆ ಅನುಸಾರವಾಗಿ ವಿಶ್ವಧೃಕ್ ಅಂದರೆ ವಿಶ್ವವನ್ನ ತಿರಸ್ಕರಿಸಿರುವವನು, ವಿಶ್ವದ ಬಗೆಗೆ ಧೈರ್ಯದಿಂದಿರುವವನು. ಇವನನ್ನು ನೋಡಿದರೆ ಜಗತ್ತು ನಡುಗ್ತದೆ ಹೊರತು ಇವನು ಜಗತ್ತಿಗೆ ಹೆದರಿ ನಡಗಬೇಕಾದಿಲ್ಲ. ಒಂದು ಋಗ್ವೇದದ ಮಂತ್ರ ನನಗೆ ನೆನಪಿಗೆ ಬರ್ತದೆ, ಸತ್ಯಸಂಧ ಸ್ವಾಮಿಗಳು ಹೇಳಿಲ್ಲ, ಅದ್ರದ್ದು ನೆನಪಿಗೆ ಬರ್ತದೆ ಅಷ್ಟೆ, ಅದನ್ನು ಹೇಳ್ತೇನೆ. ವಿಶ್ವಂ ಧೃಷ್ಣಾತೀತಿ ವಿಶ್ವಧೃಕ್, ಧೃಷ ಪ್ರಗಲ್ಭೆ, ವಿಶ್ವವನ್ನು ತಿರಸ್ಕಾರ ಮಾಡಿದವನು ಅಂತ ಹೀಗರ್ಥ. ಅಭೀದಮೇಕೋ ಅಭಿದ್ವಾ ಕಿಮುತ್ರಯಃ ಕರಂತೆ ಖಲೇನ ಪರ್ಶಾನ್ ಪ್ರತಿಹನ್ಯ ಭೂಯ. ಈ ಒಂದು ಇಡೀ ವಿಶ್ವ ನನ್ನ ಕಣ್ಣೆದುರಿಗೆ ಬರಲಿ, ಅದು ನನಗೇನು ಮಾಡೋದಿದೆ? ನಾನು ಈ ಧಾನ್ಯಗಳನ್ನ ಒನಕೆಯಲ್ಲಿ ಹಾಕಿ ಹೆಂಗೆಳೆಯರು ಮನೆಯಲ್ಲಿ ಅದನ್ನು ಕುಟ್ಟಿ ಪುಡಿ ಮಾಡ್ತಾರಲ್ಲ, ಹಾಗೆ ಇಡೀ ಜಗತ್ತು ನನ್ನ ಎದುರಿಗೆ ಬಂದರೂ ಕೂಡ ನಾನು ಅವುಗಳನ್ನು
ಕುಟ್ಟಿ ಪುಡಿ ಮಾಡುವಂತಹ ಶಕ್ತಿ ಉಳ್ಳವನಾಗಿದ್ದೇನೆ. ಜಗತ್ತು ನನಗೇನು ಮಾಡುವುದಿದೆ? ಉಲೂಖಲವು ಒನಕೆಗಳನ್ನು, ಉಲೂಖಲದಲ್ಲಿ ಒನಕೆಗಳು ಹಣಿವಂದದಲ್ಲಿ ಹಣಿವೆ ಅಂತ ಭಗವಂತ ತನ್ನ ಪರಾಕ್ರಮವನ್ನ ತೋರಿಸ್ಕೊಂಡಿದ್ದಾನೆ. ಅಂತಹ ಮಹಾಪರಾಕ್ರಮ. ಹೀಗೆ ಭಗವಂತ ವಿಶ್ವದೃಕ್, ಎಲ್ಲವ ಜ್ಞಾನವನ್ನು ನಮಗೆ ಕೊಟ್ಟವನು. ವಿಶ್ವ ಅಂದ್ರೆ ಎಲ್ಲ, ವಿಶ್ವ ಅಂದ್ರೆ ಜೀವ ಅಂತ ಕೂಡ ಅರ್ಥ. ಆ ಜ್ಞಾನವನ್ನು ನಮಗೆ ಕೊಟ್ಟವನು. ಮತ್ತೆ ಆ ಜ್ಞಾನವನ್ನು ನಮಗೆ ಕೊಡುವುದಲ್ಲದೆ ಸಂಸಾರದ ಬಂಧನದಿಂದ ನಮ್ಮನ್ನು ದಾಟಿಸುವವನು. ನಮ್ಮ ಲಿಂಗದೇಹ, ನಮ್ಮ ಅನಿರುದ್ಧ ದೇಹ, ನಮ್ಮ ಭೌತ ದೇಹ, ಇದೆಲ್ಲವನ್ನು ಕೂಡ ನಾಶ ಮಾಡುವವನು ಅಂತ ಅದರ ಅರ್ಥ. ನಮಗೆ ವರ್ಣಮಾಲೆಯಲ್ಲೂ ಕೂಡ ಮೊದಲು ಇರುವುದು ಅಲ್ಪ ಪ್ರಾಣ, ಆಮೇಲೆ ಇರುವುದೇ ಮಹಾಪ್ರಾಣ, ನಮಗೆಲ್ಲ ಗೊತ್ತಿದೆ ಅದು. ಹಾಗೇನೆ ನಮಗೆ ಮೊದಲು ಜ್ಞಾನ, ಆಮೇಲೆ ಸಂಸಾರದ ಪರಿಹಾರ. ಹೀಗೆ ಸಂಸಾರದಿಂದ ಪರಿಹಾರ ಆಗುವುದು ಮತ್ತೆ ಅದಕ್ಕಿಂತ ಮುಂಚೆ ಜ್ಞಾನ ಬರುವುದು, ಹೀಗೆ ಎರಡೂ ಕೂಡ ನಮಗೆ ಬೇಕಾದದ್ದು. ಮೊದಲು ಅಲ್ಪ ಪ್ರಾಣ, ಆಮೇಲೆ ಮಹಾಪ್ರಾಣ, ಮೊದಲು ಜ್ಞಾನ, ಆಮೇಲೆ ಸಂಸಾರದಿಂದ ಮುಕ್ತಿ. ಹೀಗೆ ಅದರ ಒಂದು ಕ್ರಮವರ್ಣನ. ಅದರಿಂದ ಮೊದಲು ವಿಶ್ವದೃಕ್ ಅನ್ನೋದು ನೋಡಿದ್ದೀವಿ, ವಿಶ್ವದೃಕ್ ಅನ್ನೋದನ್ನು ನೋಡಿದ್ದೀವಿ. ಅದರ ಚತುರ್ಥಿ ವಿಭಕ್ತಿ ಶಬ್ದ ವಿಶ್ವಧೃಷೇ ನಮಃ ಅಂತ ಹೀಗಾಗ್ತದೆ. ಇದು ವ್ಯಂಜನಾಂತವಾದ ಶಬ್ದ ಆದ್ದರಿಂದ ವಿಶ್ವಧೃಷೇ ನಮಃ ಅಂತ ಆಗ್ತದೆ. ಅದನ್ನ ಭಯದ ಪರಿಹಾರಕ್ಕಾಗಿ ಮತ್ತೆ ಜ್ಞಾನದ ಪ್ರಾಪ್ತಿಗಾಗಿ ಇದನ್ನು ನಾವು ಮಂತ್ರವನ್ನು ಜಪಿಸಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಏನು ಋಷಿಕೇಶನೆ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.